ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. RSS ಅನ್ನುವಂತಹ ನೋಂದಣಿ ರಹಿತ ಒಂದು ತಂಡ, ಒಂದು ಗುಂಪು. ಯಾವ ಗುಂಪು ಈ ದೇಶದ ಸಂವಿಧಾನವನ್ನ ಇಲ್ಲಿಯವರೆಗೆ ಮನಸಾರೆ ಒಪ್ಪಿಲ್ವೋ, ಯಾವ ಗುಂಪು ಈ ದೇಶದ ರಾಷ್ಟ್ರಧ್ವಜವನ್ನ, ಈ ದೇಶದ ಧ್ವಜವನ್ನ ಒಪ್ಕೊಂಡಿಲ್ವೋ, ಯಾವ ಗುಂಪು ಈ ದೇಶದ ರಾಷ್ಟ್ರಗೀತೆಯನ್ನ ಒಪ್ಪಿಕೊಂಡಿಲ್ವೋ ಅಂತಹ ಒಂದು ಗುಂಪಿಗೆ ಇವತ್ತು 100 ವರ್ಷ ಅಂತ ಕೆಲವರು ಸಂಭ್ರಮ ಪಡ್ತಿದ್ದಾರೆ. ಆ ಕೆಲವರಲ್ಲಿ ನರೇಂದ್ರ ಮೋದಿನೂ ಸಹ ಇದ್ದಾರೆ, ದೇಶದ ಪ್ರಧಾನಮಂತ್ರಿ. ತಾನು ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನು ಮರೆತು ಒಂದು ನೋಂದಣಿ ರಹಿತ ಗುಂಪಿನ ಕಾರ್ಯಕ್ರಮದಲ್ಲಿ ಹೋಗೋದು ಮಾತ್ರ ಅಲ್ಲ, ಸರ್ಕಾರದ ಕಡೆಯಿಂದ ಸಾಮಾನ್ಯ ಜನರ ದುಡ್ಡು, ನನ್ನ ದುಡ್ಡು, ನಿಮ್ಮ ದುಡ್ಡು, ನಮ್ಮೆಲ್ಲರ ದುಡ್ಡು, ತೆರಿಗೆ ಹಣದಲ್ಲಿ ಜಾಹೀರಾತುಗಳನ್ನು ಸಹ ಕೊಟ್ಟಿದ್ದಾರೆ ಮತ್ತು ನಾಣ್ಯವನ್ನ ಆ ನೆನಪಿಗೆ ಬಿಡುಗಡೆ ಮಾಡುವಂತಹ ಒಂದು ಕೃತ್ಯವನ್ನ ಇವತ್ತು ನರೇಂದ್ರ ಮೋದಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಆ ಗುಂಪಿಗೆ 100 ವರ್ಷ ಅಂತ ಇವತ್ತಿಗೆ. ಅದರಲ್ಲಿ ಆಕ್ಚುಲ್ ಆಗಿ ನೋಡಿದ್ರೆ 3 ಬಾರಿ ಬ್ಯಾನ್ ಆಗಿದೆ, 4 ವರ್ಷ ಕಳಿಬೇಕು, ಇನ್ನು ಅದಕ್ಕೆ 96 ವರ್ಷ ಅಷ್ಟೇ. ಆದರೂ ಸಹ ಅದನ್ನ ಮುಚ್ಚಿಡೋದಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಓಕೆ, ಎನಿ ಹೌ, ಅದೊಂದು ಗುಂಪು. ಆ ಗುಂಪಿಗೆ ಇವತ್ತಿಗೆ 100 ವರ್ಷ ಅದು ಆರಂಭ ಆಗಿ. ಹಾಗಾದ್ರೆ ಆ ಗುಂಪು ಇಲ್ಲಿಯವರೆಗೆ ಈ ದೇಶಕ್ಕೆ ಮಾಡಿರುವಂತಹ ಅತಿ ದೊಡ್ಡ 3 ದ್ರೋಹಗಳ ಬಗ್ಗೆ ನಾವು ಮಾತಾಡೋಣ. ಆಗ ನಿಮಗೆ ಅರ್ಥ ಆಗುತ್ತೆ ಈ ಗುಂಪು ನೋಂದಣಿನೇ ಯಾಕೆ ಮಾಡ್ಕೊಂಡಿಲ್ಲ, ಇಲ್ಲಿಯವರೆಗೆ ನೋಂದಣಿ ರಹಿತವಾಗಿ ಯಾಕೆ ಬದುಕ್ತಾ ಇದೆ, ಅದು ಸಹ ನಿಮ್ಗೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಅದರ ಕೃತ್ಯಗಳು ಆ ರೀತಿ ಇರ್ತವೆ. ಸೊ ಮೊದಲನೇದಾಗಿ ನಾನು ಹೇಳ್ದಂಗೆ, ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರು ರಚನೆ ಮಾಡಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದಂತಹ ಸಂವಿಧಾನವನ್ನ ಸದನದ ಒಳಗೆ ಕರಡು ಪ್ರತಿಯನ್ನ ಮಂಡಿಸ್ತಿರ್ಬೇಕಾದ್ರೆ, ಯಾವಾಗ ನವೆಂಬರ್ 26, 1949 ಅವರು ಸದನದ ಒಳಗೆ ಮಾತಾಡ್ತಿದ್ರೆ, ಅದಾದ 4 ದಿನಗಳ ನಂತರ RSS ನ ಮುಖವಾಣಿ ಆರ್ಗನೈಸರ್ ಅವರ ಪತ್ರಿಕೆ ಏನಿದೆಯಲ್ಲ, ಅದರಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಏನಂತ? ಈ ಸಂವಿಧಾನವನ್ನ ನಾವು ಒಪ್ಪೋದಿಲ್ಲ, ಇದರಲ್ಲಿ ನಮಗೆ ಬೇಕಿರುವ ಮನುಸ್ಮೃತಿಯ ಅಂಶಗಳೇ ಇಲ್ಲ, ಈ ದೇಶಕ್ಕೆ ಮನುಸ್ಮೃತಿಯೇ ಮುಖ್ಯವಾದಂತಹ ಒಂದು ಗ್ರಂಥ, ಅದರ ಆಧಾರದ ಮೇಲೇನೆ ಸಂವಿಧಾನ ರಚನೆ ಆಗಬೇಕು, ಈ ಸಂವಿಧಾನ ವಿದೇಶಿ ಸಂವಿಧಾನಗಳಿಂದ ಪ್ರೇರಿತ ಆಗಿದೆ, ಈ ದೇಶದ ಮನುಸ್ಮೃತಿಯ ಅಂಶಗಳನ್ನೇ ಹೊಂದಿಲ್ಲ, ಹಾಗಾಗಿ ಈ ದೇಶದ ಸಂವಿಧಾನವನ್ನ ನಾವು ಯಾವತ್ತಿಗೂ ಒಪ್ಪೋದಿಲ್ಲ ಅಂತ ಬಹಿರಂಗವಾಗಿ ಅವರು ಹೇಳ್ಕೊಂಡ್ರು. ಆ ನಂತರ ಹಿಂದೂ ಕೋಡ್ ಬಿಲ್ ಅನ್ನ ಪ್ರಸ್ತಾಪ ಮಾಡಿ, ಮಹಿಳೆಯರಿಗೆ ಎಲ್ಲರಿಗೂ ಸಹ ಸಮಾನ ಹಕ್ಕುಗಳಿರಬೇಕು ಅಂತ ಬಾಬಾ ಸಾಹೇಬರು ಒಂದು ಮಸೂದೆಯನ್ನು ತಂದಾಗ, ಅದರ ವಿರುದ್ಧವೂ ಸಹ ಇದೇ RSS ಬೀದಿಗೆ ಇಳಿದಿತ್ತು. ಬೀದಿಗೆ ಇಳಿಯೋದು ಮಾತ್ರ ಅಲ್ಲ, ಸದನದ ಒಳಗೆ ಹಿಂದೂ ಕೋಡ್ ಬಿಲ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿರ್ಬೇಕಾದ್ರೆ ಈ RSS ಅನ್ನುವಂತಹ ಗುಂಪು ಒಂದು ಮೈದಾನವನ್ನು ಬುಕ್ ಮಾಡಿಕೊಂಡಿತ್ತು, ರಾಮ್ಲೀಲಾ ಮೈದಾನ ಅಂತ ದೆಹಲಿಯಲ್ಲಿ. ಆ ಮೈದಾನದಲ್ಲಿ ಪೆಂಡಾಲ್ ಹಾಕೊಂಡು, ಮೈಕ್ ಹಾಕೊಂಡು ಕಿರುಚಾಡ್ತಾ ಇದ್ರು, ಅಂಬೇಡ್ಕರ್ರನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈತಾ ಇದ್ರು, ಅಂಬೇಡ್ಕರ್ಗೆ ದಹನ ಮಾಡಿದ್ರು, ಪ್ರತಿಕೃತಿಯನ್ನ ದಹನ ಮಾಡಿ ಅಣಕು ತಿಥಿಯನ್ನು ಸಹ ಮಾಡಿದ್ರು. ಅಷ್ಟು ನೀಚಾತಿ ನೀಚ ಗುಂಪು ಇದು, ಅಷ್ಟು ನೀಚಾತಿ ನೀಚ ಗುಂಪು. ಅಷ್ಟೇ ಅಲ್ಲ, ನಿರಂತರವಾಗಿ ಬಾಬಾ ಸಾಹೇಬರನ್ನ ಟೀಕೆ ಮಾಡ್ಕೊಂಡೇ ಬಂದ್ರು. ಯಾಕೆಂದ್ರೆ ಈ ದೇಶದ ಸಂವಿಧಾನವನ್ನ ಒಬ್ಬ ಅಸ್ಪೃಶ್ಯ ಕೊಟ್ಟಿದ್ದಾನೆ, ಅಸ್ಪೃಶ್ಯ ಕೊಟ್ಟಂತಹ ಸಂವಿಧಾನವನ್ನ ನಾವು ಒಪ್ಪಲ್ಲ ಅನ್ನೋದು ಅವರ ವಾದವಾಗಿತ್ತು. ಅದರ ಜೊತೆಗೆ ದಿನ ಬೆಳಗಾದ್ರೆ ಅಂಬೇಡ್ಕರ್ ವಿರುದ್ಧ ಇಡೀ ದೇಶದಲ್ಲಿ ದ್ವೇಷ ಮೂಡುವ ಹಾಗೆ, ಅಂಬೇಡ್ಕರ್ ಹಿಂದೂ ವಿರೋಧಿ, ಈ ದೇಶದ ಸಂವಿಧಾನ ಹಿಂದೂ ವಿರೋಧಿ, ನಾವು ಒಪ್ಪಲ್ಲ, ನಾವು ಒಪ್ಪಲ್ಲ, ನಾವು ಒಪ್ಪಲ್ಲ ಅಂತಾನೆ ಬೊಗಳ್ಕೊಂಡು ಬಂದರು. ಅದು ಮೊದಲನೇ ಅತಿ ದೊಡ್ಡ ದ್ರೋಹ RSS ಅನ್ನುವಂತಹ ಗುಂಪು ಈ ದೇಶಕ್ಕೆ ಮಾಡಿರುವಂತಹದ್ದು. ಎರಡನೇ ಅತಿ ದೊಡ್ಡ ದ್ರೋಹವನ್ನು ನೀವು ನೋಡೋದಾದ್ರೆ, ಇವತ್ತಿಗೂ ಸಹ ನಮ್ಮ ದೇಶವನ್ನ ಕಾಡ್ತಿರುವಂತಹ ಅತಿ ದೊಡ್ಡ ಸಮಸ್ಯೆಗಳಲ್ಲಿ 2ನೇ ಸ್ಥಾನದಲ್ಲಿರೋದು, ಮೊದಲನೇ ಸ್ಥಾನದಲ್ಲಿರೋದು ಜಾತಿವಾದ.
ಜಾತಿವಾದವನ್ನ ಯಾರು ಸಮರ್ಥಿಸ್ತಾರೋ ಅವರೆಲ್ಲ RSS ಅನ್ನ ಸಮರ್ಥನೆ ಮಾಡ್ತಾರೆ. RSS ಅಂದ್ರೆ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕೆ ನಿಂತಿರುವಂತಹ ಒಂದು ಗುಂಪು. ಆ ಗುಂಪು ಹಿಂದೂ ರಾಷ್ಟ್ರ ಯಾಕೆ ಮಾಡಬೇಕು ಅಂತಂದ್ರೆ ಈ ದೇಶದ ಸಂವಿಧಾನವನ್ನ ಕಿತ್ತೊಗೆಯಬೇಕು ಅಂತ. ಈ ದೇಶದ ಸಂವಿಧಾನವನ್ನ ಯಾಕೆ ಕಿತ್ತೊಗೆಯಬೇಕು? ಯಾಕಂದ್ರೆ ಸಮಾನತೆಯನ್ನ ಹೇಳುತ್ತೆ ಈ ದೇಶದ ಸಂವಿಧಾನ. ಮತ್ತು ಎಲ್ಲರೂ ಎಲ್ಲ ರೀತಿಯಿಂದಲೂ ಸಹ ಸಮಾನರು, ಯಾವುದೇ ಮೇಲು ಕೀಳಿಲ್ಲ, ಎಲ್ಲರಿಗೂ ಸಹ ಹಕ್ಕುಗಳು ಸಮಾನವಾಗಿರಬೇಕು. ಅದಕ್ಕಾಗಿಯೇ ರಿಸರ್ವೇಶನ್ ಅನ್ನು ತರ್ತೀವಿ. ಶತಮಾನಗಳಿಂದ ಅವಕಾಶ ವಂಚಿತರಿಗೆ ಒಂದಷ್ಟು ಪುಷ್ ಮಾಡೋದಕ್ಕೆ ಮೀಸಲಾತಿಯನ್ನು ತರ್ತೀವಿ ಅಂತ ಹೇಳುತ್ತಲ್ಲ ಈ ಸಂವಿಧಾನ. ಹಾಗಾಗಿ ಅದನ್ನ ವಿರೋಧಿಸ್ತಾರೆ. ಯಾಕೆಂದ್ರೆ ಇವರೆಲ್ಲರೂ ಸಹ ಹಿಂದೂ ರಾಷ್ಟ್ರದ ಪ್ರತಿಪಾದಕರು. ಹಿಂದೂ ರಾಷ್ಟ್ರ ಅಂದ್ರೆ ಮನುಸ್ಮೃತಿಯನ್ನ ಹೇರಬೇಕು. ಮನುಸ್ಮೃತಿ ಅಂದ್ರೆ ಜಾತಿ ವ್ಯವಸ್ಥೆ ಇರಬೇಕು. ಜಾತಿ ವ್ಯವಸ್ಥೆ ಅಂದ್ರೆ ದಲಿತರು, ಆದಿವಾಸಿಗಳು ಅವರೆಲ್ಲರೂ ಸಹ ಗುಲಾಮಗಿರಿಯಲ್ಲಿ ಬದುಕಬೇಕು. ಅವರು ಮನುಷ್ಯರು ಅಂತ ಪರಿಗಣಿಸಲ್ಪಡಬಾರದು. ಅವರೇನಿದ್ರು ಬ್ರಾಹ್ಮಣರ ಗುಲಾಮಗಿರಿ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರಬೇಕು. ಬ್ರಾಹ್ಮಣರು ಹೇಳಿದಂತೆ ಹೇಲು ಬಾಚ್ಕೊಂಡು ಬೀದಿ ಗುಡಿಸ್ಕೊಂಡು ಎಲ್ಲೋ ಊರಾಚೆ ತಂಗಳನ್ನ ತಿನ್ಕೊಂಡು ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ ಗುಡಿಸಿಲಿನಲ್ಲಿ ಬದುಕಿ ಸಾಯ್ಬೇಕು. ಅದಕ್ಕೆ ಹುಟ್ಟಿರೋದವರು. ಅದನ್ನ ಈ ದೇಶದ ಸಂವಿಧಾನ ವಿರೋಧಿಸುತ್ತೆ, ಅದನ್ನ ತೊಡೆದು ಹಾಕುತ್ತೆ. ಹಾಗಾಗಿ ಈ ದೇಶದ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ. ಹಾಗಾಗಿ ಜಾತಿ ವ್ಯವಸ್ಥೆಯನ್ನ ನಾವು ಮರುಸ್ಥಾಪನೆ ಮಾಡಬೇಕು ಅಂದ್ರೆ ಹಿಂದೂ ರಾಷ್ಟ್ರ ಬೇಕು ಅನ್ನೋದು RSS ನ ಒಳಗಿನ ಸಂಚು. ಆದರೆ ಎರಡನೇ ಅತಿ ದೊಡ್ಡ ಅಪಾಯ ಇದೆಯಲ್ಲ, ಅಥವಾ RSS ನ ಎರಡನೇ ಅತಿ ದೊಡ್ಡ ಒಂದು ತೊಂದರೆ ಈ ದೇಶಕ್ಕೆ ತಂದಿಟ್ಟಿರೋದು, ಯಾವುದೇ ವಿಚಾರ ಆದರೂ ಸಹ ಧರ್ಮಗಳ ನಡುವೆ ಗಲಾಟೆಗಳಾಗೋದು. ಹಿಂದೂ ಮುಸ್ಲಿಂ ಗಲಾಟೆ, ಕೆಲವು ಸಂದರ್ಭಗಳಲ್ಲಿ ಹಿಂದೂ ಕ್ರೈಸ್ತರ ವಿರುದ್ಧ ಗಲಾಟೆಗಳು. ಈ ಗಲಾಟೆಗಳಿಗೆ ಮೂಲನೇ RSS. ಯಾವಾಗ ಗಾಂಧಿಯವರು ಈ ದೇಶ ವಿಭಜನೆಗೊಂಡರೂ ಸಹ ಇಲ್ಲಿ ಉಳಿಯಲು ಇಚ್ಛಿಸುವ ಯಾವೊಬ್ಬ ಮುಸ್ಲಿಮರಿಗೂ ಯಾವುದೇ ತೊಂದರೆ ಆಗಬಾರದು, ಅವರಿಗೆ ಎಲ್ಲ ರೀತಿಯಿಂದ ಸಹ ಹಕ್ಕುಗಳಿದ್ದಾವೆ, ಈ ದೇಶದಲ್ಲಿ ಅವರು ಸಮಾನರು ಅಂತ ಯಾವಾಗ ಪ್ರತಿಪಾದನೆ ಮಾಡಿದ್ರು, ಆಗಲಿಂದಲೇ ಇವರು ಮುಸ್ಲಿಂ ವಿರೋಧವನ್ನ ಅತಿ ದೊಡ್ಡ ಮಟ್ಟದಲ್ಲಿ ಬೋಧಿಸಿಕೊಂಡು ಬಂದವರು. ಆ ಕಾರಣಕ್ಕಾಗಿ ಮುಸ್ಲಿಂ ದ್ವೇಷದ ಕಾರಣಕ್ಕೆ ಗಾಂಧಿಯನ್ನ ಗುಂಡಿಟ್ಟು ಕೊಲ್ಲುವಂತಹ ಮನಸ್ಥಿತಿಗಳು ಇವರದೇ ಗುಂಪಿನಿಂದಾನೇ ಬಂದಿತ್ತು. ನಾಥೂರಾಮ್ ಗೋಡ್ಸೆ ಇವರ ಗುಂಪಿನಿಂದಾನೇ ಬಂದಿತ್ತು. ಈ ಹಿಂದೆ ಇದ್ದದ್ದು ಇವರದೇ ಗುಂಪಿನಲ್ಲಿ. ಗಾಂಧಿಯ ಕೊಲೆ ಆದ ನಂತರ, ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಕೃತ್ಯ ಗಾಂಧಿಯ ಕೊಲೆ ಆದ ನಂತರ ಗೋಡ್ಸೆ ಎಂಬ ಉಗ್ರವಾದಿಯ ಮೂಲಕ RSS ಅನ್ನ ವಲ್ಲಭಾಯ್ ಪಟೇಲ್ ಬ್ಯಾನ್ ಮಾಡಿದ್ರು. 25,000ಕ್ಕೂ ಹೆಚ್ಚು RSS ಕಾರ್ಯಕರ್ತರು ಅಂತ ಕರೆಸಿಕೊಳ್ಳುವಂತಹ ಪುಡಿ ಜನರನ್ನ ಎತ್ಕೊಂಡೋಗಿ ಜೈಲಿಗೆ ಹಾಕಿದ್ರು. ಆ ನಂತರ ನೆಹರು ಕಾಲಿಗೆ ಬಿದ್ದು RSS ಬೇಡ್ಕೊಂಡು ಮುಚ್ಚಳಿಕೆ ಬರ್ಕೊಟ್ಟು ನಾವು ದೇಶ ವಿರೋಧಿ ಕೆಲಸಗಳನ್ನು ಮಾಡೋದಿಲ್ಲ ಅಂತ ಹೇಳಿ ನೆಹರುವನ್ನ ನಂಬಿಸಿ ಆ ಬ್ಯಾನ್ ಅನ್ನ ವಾಪಸ್ ಪಡಿಸ್ಕೊಳ್ಳೋದ್ರಲ್ಲಿ ಸಫಲ ಆದ್ರು. ಆ ಸಂದರ್ಭದಲ್ಲಿ ಸಹ ವಲ್ಲಭಾಯ್ ಪಟೇಲ್ ಅದನ್ನ ವಿರೋಧಿಸಿದ್ರು. ನೆಹರು ಬ್ಯಾನ್ ವಾಪಸ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ವಲ್ಲಭಾಯ್ ಪಟೇಲ್ ಅದನ್ನ ವಿರೋಧಿಸಿದ್ರು. ಇದು ನೆನಪಿರಬೇಕು ನಿಮಗೆ, ವಿರೋಧಿಸಿದ್ರು. ಸೊ ಮೊದಲನೇದು ಈ ದೇಶದ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರಿಗೆ ಮಾಡಿದಂತಹ ಅವಮಾನ RSS ನ ಅತಿ ದೊಡ್ಡ ದ್ರೋಹಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬರುತ್ತೆ. ಎರಡನೇದು ಮುಸ್ಲಿಮರು ಕ್ರೈಸ್ತರ ವಿರುದ್ಧ ಸದಾ ದ್ವೇಷ ಬಿತ್ತಿ ಇಡೀ ದೇಶವನ್ನ ಯಾವಾಗಲೂ ಸಹ ಕೋಮು ಸಂಘರ್ಷದ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿರುವಂತಹದ್ದು. ಇನ್ನು ಮೂರನೇದು ಮತ್ತು ಅತಿ ಮುಖ್ಯವಾದ ಇನ್ನೊಂದು ಅಂಶ ಅಂತಂದ್ರೆ ಈ ರಾಷ್ಟ್ರದ ಧ್ವಜವನ್ನ, ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನ ನಾವು ಒಪ್ಪೋದಿಲ್ಲ. ಈ ರಾಷ್ಟ್ರದ ಧ್ವಜ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ. ನಮ್ಮ ರಾಷ್ಟ್ರದ ಧ್ವಜ ಯಾವತ್ತಿದ್ರೂ ಕೂಡ ಭಗವಧ್ವಜನೇ, ಅದನ್ನೇ ನಾವು ಒಪ್ಪೋದು. ಹಾಗಂತಲೇ ಅವರು ಯಾವತ್ತೂ ಕೂಡ RSS ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿರ್ಲಿಲ್ಲ. ಬ್ಯಾನ್ ಆದಾಗ, ಗಾಂಧಿ ಹತ್ಯೆಯ ನಂತರ ಬ್ಯಾನ್ ಆದಾಗ, ಬ್ಯಾನ್ ವಾಪಸ್ ತೆಗೆದುಕೊಳ್ಳಿ ಅಂತ ನೆಹರು ಕಾಲಿಗೆ ಬಿದ್ದಾಗ ಆಗ ಮಾತ್ರ 1 ವರ್ಷ ಹಾರಿಸಿದ್ರು. ಆ ನಂತರ 52 ವರ್ಷಗಳು ಅವರು ಹಾರಿಸಿರ್ಲಿಲ್ಲ. 2002ರವರೆಗೆ ಅವರು ಭಾರತದ ಬಾವುಟವನ್ನೇ ಹಾರಿಸಿರ್ಲಿಲ್ಲ, ಭಾರತದ ಬಾವುಟವನ್ನ ಒಪ್ಕೊಂಡಿರ್ಲಿಲ್ಲ. ಇದು ನಮ್ಮ ದೇಶಕ್ಕೆ ಒಂದು ರೀತಿಯಾಗಿ ಅಪಶಕುನದ ಸಂಕೇತ. 3 ಬಣ್ಣ ಇರೋದು, 3 ಬಣ್ಣ ಇರಬಾರ್ದು. ಇದು ಫಾರಿನಿಂದ ಇನ್ಸ್ಪೈರ್ ಆಗಿರುವಂತಹ ಒಂದು ಬಾವುಟ ವಿನ್ಯಾಸ, ನಾವು ಒಪ್ಪಲ್ಲ, ನಮ್ಮ ಧ್ವಜ ಅಲ್ಲ ಇದು ಅಂತ ದುರಹಂಕಾರ ಮೆರೆದಂತಹ ಗುಂಪು ಇದು RSS ಅನ್ನುವಂಥ ಗುಂಪು. ಆ ನಂತರ ರಾಷ್ಟ್ರಗೀತೆಯ ಬಗ್ಗೆಯೂ ಕೂಡ ಅವರು ಅದೇ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನು ತೋರಿಸಿದ್ರು. ರಾಷ್ಟ್ರಗೀತೆಯನ್ನ ಇಲ್ಲಿಯವರೆಗೆ ಮನಸ್ಸಾರೆ ಒಪ್ಕೊಂಡಿಲ್ಲ ಅವರು.
ಇಲ್ಲಿಯವರೆಗೆ ಮನಸಾರೆ ಒಪ್ಕೊಂಡಿಲ್ಲ. ಸೊ ಇದು 3 ಅಂಶಗಳು RSS ಅನ್ನುವಂತಹ ಗುಂಪು 100 ವರ್ಷ ಆಚರಿಸ್ಕೊಳ್ತಾ ಇದೆಯಲ್ಲ, ಏನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ. ಅವರು ಈ ದೇಶಕ್ಕೆ ಎಷ್ಟು ದೊಡ್ಡ ಮಾರಕವಾದಂತಹ ಗುಂಪು ಅನ್ನೋದಕ್ಕೆ ಈ ಅಂಶಗಳೇ ಸಾಕು, ಈ ಅಂಶಗಳೇ ಸಾಕು. ಇಂಥ ಗುಂಪನ್ನ ಒಂದು ಸರ್ಕಾರ ಪ್ರೋತ್ಸಾಹಿಸುತ್ತೆ ಅಂದರೆ ಆ ಸರ್ಕಾರದ ಮನಸ್ಥಿತಿ, ಆ ಸರ್ಕಾರದ ಸ್ಥಿತಿ ಎಲ್ಲವನ್ನೂ ನೀವು ಅರ್ಥ ಮಾಡ್ಕೊಳ್ಬೋದು. ಅವರಿಗೆ ಅನಿವಾರ್ಯವೂ ಸಹ. ಯಾಕೆಂದರೆ RSS ನಿಂದಲೇ ಹುಟ್ಟಿದಂತಹ ಕೂಸುಗಳಿವರು, RSS ಇಂದ ಹುಟ್ಟಿರೋ ಕೂಸು BJP. ಹಾಗಾಗಿ ಅವರಿಗೆ ಬೇರೆ ವಿಧಿ ಇಲ್ಲ. ತಂದೆಗೆ ಏನೋ ಒಂದು ಮಾಡಬೇಕು, ಮಾಡ್ತಿದ್ದಾರೆ. ಬಟ್ ಜನರಿಗೆ ಅರ್ಥ ಆಗತ್ತೆ. ಈ ಗುಂಪು ಯಾವತ್ತಿಗೂ ಸಹ ದೇಶಭಕ್ತ ಗುಂಪು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ದೇಶಭಕ್ತಿಯ ಮುಖ್ಯವಾದ ಅಂಶಗಳಲ್ಲೇ ಇವರಿಗೆ ವಿರೋಧ ಇದೆ. ಒಂದು, ದೇಶದ ಸಂವಿಧಾನವನ್ನು ಒಪ್ಕೊಳ್ಳೋದು, ರಾಷ್ಟ್ರದ ಧ್ವಜವನ್ನು ಒಪ್ಕೊಳ್ಳೋದು, ರಾಷ್ಟ್ರಗೀತೆಯನ್ನು ಒಪ್ಕೊಳ್ಳೋದು, ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು RSS ಏನೋ ದೊಡ್ಡ ಸಾಧನೆ ಮಾಡಿದ ಹಾಗೆ ಬಿಲ್ಡಪ್ ತಗೊಂಡು ಅವರದೇ ಸರ್ಕಾರ ಇರೋದ್ರಿಂದ ಏನೆಲ್ಲ ಮಾಡ್ಕೊಳ್ತಿರೋದ್ರ ಹಿನ್ನೆಲೆಯಲ್ಲಿ ನಾವು RSS ಅನ್ನು ನೋಡಬೇಕಾದಂತಹ ರೀತಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.